ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ನಾಮಕೆ ವಾಸ್ತೇನಾ ಅನ್ನುವಂತ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನಾದರೂ ಬಿರುಕುಗಳು ಮೂಡಿದೆಯಾ? ನಾನೊಂದು ತೀರ ನೀನೊಂದು ತೀರ ಅಂತ ಕಮಲ ಮತ್ತು ದಳ ಕಾಣಿಸ್ಕೊಳ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಗ್ಗಟ್ಟು ಇಲ್ಲ, ಬದಲಾಗಿ ಶುರುವಿನಿಂದ ಇರುವ ಆ ಬಿಕ್ಕಟ್ಟು ಮುಂದುವರಿತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಶೀತಲ ಸಮರ ಹಾಗೆ ಸಾಗ್ತಾ ಇದೆ. ಬಿಜೆಪಿ ಖಾಲಿ ಚೊಂಬು ಹೋರಾಟಕ್ಕೆ ನಿನ್ನೆ ಜೆಡಿಎಸ್ ಕಂಪ್ಲೀಟ್ ಆಗಿ ಗೈರು ಹಾಜರಾಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಬಿಜೆಪಿ ನಾಯಕರಿಗೆ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಸಾಥ್ ಕೊಡಲಿಲ್ಲ. ಹಾಗಾಗಿ ಇವರ ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಮಾತ್ರವೇ ಬಜೆಟ್ ಅನ್ನು ವಿರೋಧಿಸುವ ಟೀಕೆ ಮಾಡುವಂತ ಚೊಂಬಿನ ಹೋರಾಟದಲ್ಲಿ ನಿನ್ನೆ ಭಾಗಿಯಾಗಿದ್ದು. ಕುಮಾರಸ್ವಾಮಿ ಮುಂದಿನ ಸಿಎಂ ಅಂತ ಹೇಳಿ ಜೆಡಿಎಸ್ ಘೋಷಣೆಯನ್ನು ಮಾಡಿಕೊಂಡಿದೆ. ಬಟ್ ಜೆಡಿಎಸ್ ನಾಯಕರ ಆ ಘೋಷಣೆಗೆ ಬಿಜೆಪಿ ನಾಯಕರ ತೀವ್ರ ವಿರೋಧ ಇದೆ. ಅಧಿಕಾರ ಹಂಚಿಕೆ ಅಥವಾ ಯಾರಿಗೆ ಅಧಿಕಾರ ಕೊಡಬೇಕನ್ನುವಂಥ ವಿಚಾರದಲ್ಲಿ ಆಲ್ರೆಡಿ ಅಸಮಾಧಾನಗಳಿದೆ. ಇದರ ಜೊತೆಗೇನೆ ಡೇ ಒನ್ನಿಂದ ಏನು ಕರ್ನಾಟಕದಲ್ಲಿ ಇವ್ರ ಮೈತ್ರಿ ಆಯ್ತಲ್ಲ, ಅದು ಕರ್ನಾಟಕಕ್ಕೆ ಸೀಮಿತವಾಗದೆ ಕೇಂದ್ರಕ್ಕೂ ಹೋಯ್ತು. ಆ ಕರ್ನಾಟಕದಲ್ಲಿರುವಂಥ ಮೈತ್ರಿಯಲ್ಲಿ ಸಮನ್ವಯತೆನೇ ಬರ್ತಿಲ್ಲ ಅನ್ನೋದು ಅನೇಕ ಬಾರಿ ಕೇಳಿಬಂದಿರೋ ಮಾತು. ಅದನ್ನು ಪುಷ್ಟೀಕರಿಸುವಂಥ ರೀತಿಯಲ್ಲಿ ಪದೇ ಪದೇ ಯಾವುದೇ ಹೋರಾಟಗಳನ್ನು ಮಾಡಬೇಕಾದ್ರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾನೊಂದು ತೀರ ನೀನೊಂದು ತೀರ ಅಂತಾನೆ ಇರುತ್ತೆ. ಈಗ ಅದೇ ಸಾಲು ಕಂಟಿನ್ಯೂ ಆಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಮೊದಲಿನಿಂದ ಮೂಡದಂತಹ ಸಮನ್ವಯತೆ ಈಗಲೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅನೇಕ ಹೋರಾಟಗಳಿಗೆ ಪ್ರತ್ಯೇಕವಾಗಿ ಹೆಜ್ಜೆ ಇಟ್ಟವರು ಈಗ ನಿನ್ನೆ ಚೊಂಬಿನ ಹೋರಾಟದಲ್ಲಿ ಕೂಡ ಸಮನ್ವಯತೆನೇ ಇರಲಿಲ್ಲ. ಏನ್ ಈ ಮೈತ್ರಿ ನಾಮಕೆ ವಾಸ್ತೆ ಅಷ್ಟೇನಾ? ಪ್ರಜ್ವಲ, ಬಿಜೆಪಿ ಅದೇ ರೀತಿಯಾಗಿ ಜೆಡಿಎಸ್ ನಡುವೆ ಮೈತ್ರಿ ಮುಂದುವರೆದಿದೆ. ಆದ್ರೆ ಮೈತ್ರಿ ಎಲ್ಲಿದೆ ಅಂತ ಕೇಂದ್ರದಲ್ಲಿ ಮಾತ್ರ, ಅಂದ್ರೆ ಎನ್ಡಿಎ ಅಂತ ಹೇಳಿದ್ರೆ ಮಾತ್ರ ಹೇಳ್ತಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಮೈತ್ರಿ ಅಥವಾ ಮೈತ್ರಿ ನಿಲುವುಗಳು ಅಷ್ಟ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇಲ್ಲ. ಕಾರಣ ಎಷ್ಟೇ ಹಿಂದೆ ಮೂಡ ಹೋರಾಟ ಆದಾಗಲೂ ಕೂಡ ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿದ್ರು ಸಿಎಂ. ಇಲ್ಲಿಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಈ ಒಂದು ಪಾದಯಾತ್ರೆ ವಿರುದ್ಧವಾಗಿ ಕಿಡಿಕಾರಿದ್ರು. ಅದಾದ ಬಳಿಕ ಓಕೆ, ಒಲ್ಲದ ಮನಸ್ಸಿನಿಂದಲೇ ಪಾದಯಾತ್ರೆ ಹೋಗಿದ್ದನ್ನು ಗಮನಿಸಿಕೊಂಡಿದ್ದೇವೆ. ಆದ್ರೆ ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮೈತ್ರಿಯಲ್ಲಿ ಬಿರುಕು ಕಾಣ್ತಾ ಇದೆ ಅನ್ನೋ ವಿಚಾರಗಳು ಈಗ ಸದ್ದು ಮಾಡ್ತಾ ಇದೆ. ಕಾರಣ ಎಷ್ಟೇ, ನಿನ್ನೆ ಬಜೆಟ್ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿದ ಕೂಡಲೇ ಬಿಜೆಪಿ ನಾಯಕರು ಬ್ಯಾಂಕ್ವೆಟ್ ಹಾಲ್ಗೆ ಬರ್ತಾರೆ. ಬ್ಯಾಂಕ್ವೆಟ್ ಹಾಲ್ ಗೇಟ್ ಇಂದ ವಿಧಾನಸೌಧದ ಬೃಹತ್ ಮೆಟ್ಟಿಲ್ಗಳಿಂದ ಕೆಂಗಲ್ ಗೇಟ್ ವರೆಗೆ ಒಂದು ಚೆಂಬಿನ ಪ್ರತಿಭಟನೆ ಮಾಡ್ತಾರೆ. ಖಾಲಿ ಚೆಂಬನ್ನು ಕೊಟ್ಟಿದೆ, ರಾಜ್ಯದ ಅಭಿವೃದ್ಧಿಯನ್ನ ಮಾಡಿರಲಿಲ್ಲ. ಹೀಗಾಗಿ ಬಜೆಟ್ ನಲ್ಲಿ ಕಾಲು ಚೆಂಬು ಹೇಗಿರುತ್ತೆ ಹಾಗೆ ಇದೆ, ಬಿಟ್ಟರೆ ಅದು ಒಳಗಡೆ ಏನೂ ಇಲ್ಲ, ಸುಮ್ಮನೆ ಬಜೆಟ್ ಅಂತ ಹೇಳಿ ಹೇಳಿದ್ರು. ಆದ್ರೆ ಹೋರಾಟಕ್ಕೆ ಜೆಡಿಎಸ್ ಬರಬೇಕಿತ್ತಲ್ಲ. ಈಗ ನಾವು ಹಲವು ಹೋರಾಟವನ್ನ ಏಕಾಂಗಿಯಾಗಿ ಮಾಡ್ತೇವೆ ಅಂತೇಳಿ ಅಥವಾ ಕೆಲವಷ್ಟು ಹೋರಾಟವನ್ನ ಒಟ್ಟಿಗೆ ಮಾಡ್ತೇವೆ ಅಂತೇಳಿ ಹೇಳ್ತಕ್ಕಂಥ ಮೈತ್ರಿ ನಾಯಕರುಗಳು ಇಲ್ಲಿ ಜೆಡಿಎಸ್ ನಾಯಕರು ವಿಧಾನಸೌಧದಲ್ಲಿದ್ರು. ಆದ್ರೆ ಜೆಡಿಎಸ್ ನಾಯಕರಿಗೆ ಹೋರಾಟಕ್ಕೆ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇಲ್ಲಿ ಕಾರಣಗಳನ್ನ ವಿಶ್ಲೇಷಣೆ ಮಾಡೋದಾದ್ರೆ, ಈಗ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಶೀತಲ ಸಮರ ಇದೆ ಅಂತ ಹೇಳಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಶೀತಲ ಸಮರ ಅಂತ ಹೇಳಿದ್ರೆ ಕೋಲ್ಡ್ ವಾರ್ ಅಂತೇಳಿ ಕರಿತೀವಿ. ಈಗ ಹೊರಗಡೆ ತೋರಿಸ್ಕೊಂಡಿದ್ರು ಕೂಡ ಒಳಗಡೆ ಒಂದಿಷ್ಟು ಮೊಸರತ್ತುಗಳು ಕಸರತ್ತುಗಳು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವಾರು ನಾಯಕರು ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತೇಳಿ ಒಂದಿಷ್ಟು ಘೋಷಣೆ ಮಾಡೋದನ್ನು ಕುಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ನಾಯಕರು ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಮುಂದೆ ಸಿಎಂ ಆಗಬಹುದು, ಸಿಎಂ ಆಗ್ತಾರೆ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದು ಬಿಜೆಪಿ ಹಿರಿಯ ನಾಯಕರಿಗೆ ಇರಿಸು ಮುರುಸು ಉಂಟು ಮಾಡಿದೆ. ಈಗ ಜೆಡಿಎಸ್ ಮ್ಯಾಕ್ಸಿಮಮ್ ಒಂದು ಎಷ್ಟು ಸ್ಥಾನ ಗೆಲ್ಲಬಹುದು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಎರಡು ಡಿಜಿಟ್ ಅಂತ ಹೇಳಿದ್ರೆ 30, 40, 20 ಆ ರೀತಿಯಾಗಿರ್ತಕ್ಕಂಥ 50 ಒಳಗಡೆ ಬರ್ಬೋದು ಅನ್ನೋಂಥದ್ದು. ಆದ್ರೆ ಬಿಜೆಪಿ ಶಕ್ತಿ ಇರೋದು ಹಿಂದೆಲ್ಲ ಪ್ರೂವ್ ಮಾಡಿದ್ವಿ, 115 ಸ್ಥಾನವನ್ನು ಕೂಡ ಗೆದ್ದಿದ್ದಿದೆ. ಹೀಗಾಗಿ ಹೆಚ್ಚು ಸ್ಥಾನ ನಾವು ಗೆದ್ದವರು ಸಿಎಂ ಆಗಬೇಕು. ಆದ್ರೆ ಕುಮಾರಸ್ವಾಮಿ ಅವರನ್ನೇ ಸಿಎಂ ಆಗಿ ಪೋರ್ಟ್ರೇ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅಂತೇಳಿ, ಹೀಗಾಗಿ ಇಲ್ಲಿ ಇದಕ್ಕೆ ಕೌಂಟರ್ ಒಂದಿಷ್ಟು ಒಳಗೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನು ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗ ಜೆಡಿಎಸ್ ನಾಯಕರಿಗೆ ಬೇಸರವನ್ನು ತರಿಸಿದೆ. ಹೀಗಾಗಿ ನಮ್ಮ ಪಕ್ಷದ ನಾಯಕರು ನಾವು ಹೇಳುತ್ತೇವೆ, ನೀವು ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಹೇಳ್ಕೊಳ್ಳಿ, ಆದ್ರೆ ಇದಕ್ಕೆ ವಿರೋಧ ತೋರೋದು ಅಥವಾ ಶೀತಲ ಸಮರ ಮುಂದುವರಿಸೋದು ಸರಿ ಇಲ್ಲ ಅಂತ ಹೇಳಿದಾಗ ಕಾಣ್ತಾ ಇದೆ. ಇದಕ್ಕೋಸ್ಕರನೇ ಜೆಡಿಎಸ್ ನಾಯಕರುಗಳು ಇಲ್ಲಿ ನಿನ್ನೆ ಮಾಡಂತ ಬಿಜೆಪಿ ಪ್ರತಿಭಟನೆಗೆ ಬರಲಿಲ್ಲ. ಅದೇ ರೀತಿ ಒಂದಿಷ್ಟು ಕಳೆದ ಒಂದು ತಿಂಗಳಿಂದ ನಡೆತಕ್ಕಂಥ ಚಟುವಟಿಕೆಗಳಿಗೂ ಕೂಡ ದೂರ ಉಳಿದುದನ್ನು ಗಮನಿಸಿಕೊಂಡಿದ್ದೇವೆ. ಹೀಗಾಗಿ ನಾವು ಪ್ರತ್ಯೇಕವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತೇವೆ ಅಂತ ಹೇಳಿ ಕೂಡ ಇಲ್ಲಿ ಒಂದಿಷ್ಟು ನಿರ್ಧಾರ ಮಾಡೋದು ಕಾಣ್ತಾ ಇದೆ. ಈ ಮೂಲಕವಾಗಿ ಸಿಎಂ ಕೂಸು ಹುಟ್ಟೋದಕ್ಕೆ ಮುಂಚೆನೆ ಕುಲಾವಿ ಹೋಲಿಸಿದ್ರು ಅಂತ ಹೇಳುವ ಹಾಗೆ ಅಧಿಕಾರಕ್ಕೆ ಬಂದಿಲ್ಲ, ಇವಾಗಲೇ ಸಿಎಂ ಚರ್ಚೆಯನ್ನು ಮಾಡಿದಕ್ಕೆ ಬಿಜೆಪಿ ನಾಯಕರು ಅದೇ ರೀತಿಯಾಗಿ ಜೆಡಿಎಸ್ ನಾಯಕರ ನಡುವೆ ಶೀತಲ ಸಮರ ಇದೆ. ಹೀಗಾಗಿನೇ ಪ್ರತಿಭಟನೆಗೆ ಜೆಡಿಎಸ್ ಬಂದಿಲ್ಲ. ಇದು ಮೈತ್ರಿಯಲ್ಲಿ ಮೂಡುವಂತಹ ಬಿರುಕು ಅಂತೇಳಿ ನಾವಿಲ್ಲಿ ಹೇಳಬಹುದು. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.